ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಬಡಾಯಿ ಕೊಚ್ತಾ ಇದ್ದಂತಹ ಡಿಕೆ ಶಿವಕುಮಾರ್ ಅವರಿಗೆ ಆಕ್ಚುಲಿ ಬೆಂಗಳೂರು ಸಮಸ್ಯೆಗಳ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ವಾ? ಯಾಕೆ ಈ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದೀವಿ ಅಂತಂದ್ರೆ, ಬೆಂಗಳೂರಿನಲ್ಲಿ ಮಳೆ ಅನಾಹುತವಾಗಿ ಈ ತರ ಇಷ್ಟೊಂದು ಜನಗಳು ಒದ್ದಾಡ್ತಾ ಇದ್ದಾರೆ. ಇವರು ಹೊಸಪೇಟೆ ಕಾಂಗ್ರೆಸ್ ಸಮಾವೇಶದಲ್ಲಿ ಬ್ಯುಸಿ ಆಗಿದ್ದಾರೆ. ಬೆಂಗಳೂರು ಮಳೆ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನೋ ರಿಯಾಕ್ಷನ್, ಆಮೇಲೆ ಬಂದು ಅಟೆಂಡ್ ಮಾಡ್ತೀನಿ ನಡೀರಪ್ಪ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರು ರೌಂಡ್ಸ್ ಬಿಟ್ಟು ಹೊಸಪೇಟೆಗೆ ಹೋದ್ರಂತೆ, ಅಲ್ಲಿ ಸಮಾವೇಶ ಭರ್ಜರಿಯಾಗಿ ಆಗಬೇಕು ಅಂತ. ಮತ್ತೆ ಯಾಕೆ ನಗರಾಭಿವೃದ್ಧಿ ಸಚಿವರು ಮತ್ತೆ ಇವರು ಮತ್ತೆ ಯಾಕೆ ಇದನ್ನ ಅವ್ರ ಹತ್ರ ಇಟ್ಕೊಂಡಿದ್ದಾರೆ? ಬೇರೆಯವ್ರು ಯಾರಿಗೆ ಆಸಕ್ತಿ ಇದೆಯೋ ಅವ್ರಿಗೆ ಕೊಡ್ಬೋದಲ್ವಾ? 2 ಜನ ಡೆತ್ ಆಗಿದ್ದು ನೆನೆ ರಾತ್ರಿ ನಮಗೆ ಸಾಯಂಕಾಲನೇ ಗೊತ್ತಾಯ್ತು. ಇಮಿಡಿಯೇಟ್ ಕಳ್ಸಿಕೊಟ್ಟಿದ್ದೀವಿ. ನಾನು ಬಂದ ಮೇಲೆ ಹೋಗ್ತೀನಿ. ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಎಲ್ಲರೂ ಫೀಲ್ಡ್ ಅಲ್ಲಿ ಇದ್ದಾರೆ, ಎಲ್ಲರೂ ಅಟೆಂಡ್ ಮಾಡ್ತಾ ಇದ್ದಾರೆ. ಯಾರು ಗಾಬರಿ ಮಾಡ್ಕೋಬೇಕಾಗಿಲ್ಲ. ನಮ್ಮ ಪ್ರಯಾರಿಟಿ ಜನದ ಆಸ್ತಿ, ಅವರ ಜೀವ ಉಳಿಸಲಿಕ್ಕೆ ಮತ್ತು ಎಲ್ಲ ಕೂಡ ಸಂಪರ್ಕಗಳನ್ನು ಕರೆಕ್ಟಾಗಿ ವ್ಯವಸ್ಥೆ ಮಾಡಲಿಕ್ಕೆ. ಸೊ ಅದಕ್ಕೆ ನಾವು ಬದ್ಧವಾಗಿದ್ದೇವೆ. ಮುಖ್ಯಮಂತ್ರಿಗಳು ಕೆಲವು ಸ್ಪಾಟ್ಗಳೆಲ್ಲ ನಾಳೆ ವಿಸಿಟ್ ಮಾಡ್ತಾರೆ. ನಾನು ಕೆಲವು ರಾತ್ರಿಗಳ ವಿಸಿಟ್ ಮಾಡಿದ್ದೀನಿ. ನಾವು ಎಲ್ಲೇ ಇರಲಿ ನಮ್ಮ ಡ್ಯೂಟಿನ ಬೆಂಗಳೂರು ಗೌರವನ ಕಾಪಾಡಕ್ಕೆ ಎಲ್ಲಿ ಬೇಕೋ ಎಲ್ಲ ಮಾಡ್ತೀವಿ. ಅವರೆಲ್ಲ ನೋಡ್ರಿ, ಬಿಜೆಪಿ ಮುಳುಗ್ತಾ ಇದೆ ಅಂತಂದ್ರೆ ಪ್ರಕೃತಿನ ಅವ್ರು ನಿಲ್ಸಕ್ಕಾಗ್ತದ? ಅವ್ರ ಕೈಲಿ ಯಾರು ನಿಲ್ಸಕ್ಕಾಗಲ್ಲ. ಇಲ್ಲಿ ಅವರೆಲ್ಲ ಮಾಡ್ಲಿ, ಅವ್ರ ಟ್ರೋಲ್. ನಮ್ ಡ್ಯೂಟಿ ಅವ್ರು ಟೀಕೆ ಮಾಡ್ತಾ ಇರ್ಲಿ, ನಮ್ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ. ಯಾರು ಏನಾದ್ರು ಬೈಲಿ ನನಗೆ. ಈಗ ಜಾಸ್ತಿ ಮಳೆ ಬಂದಷ್ಟು ನಮ್ಮ ರಾಜ್ಯಕ್ಕೆ ಒಳ್ಳೇದು. ಅವೆಲ್ಲ ಮಾಡ್ತಾ ಇದೀವಿ, ನಡೀತಾ ಇದೆ. ಅದಕ್ಕೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಡಿಕೆ ಶಿವಕುಮಾರ್ ಅವರು ಯಾಕೋ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಬೆಂಗಳೂರು ಕೈ ಬಿಡ್ತಾ ಇದ್ದಾರ ಡಿಕೆ ಶಿವಕುಮಾರ್ ಅವರು ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ ಇಲ್ಲಿ ಯೋಜನೆಗಳು ಅಂತ ಬಂದಾಗ ಅಥವಾ ದುಡ್ಡು ಬರೋ ಯಾವುದೇ ವಿಚಾರ ಇದ್ದಾಗ ಬ್ರ್ಯಾಂಡ್ ಬೆಂಗಳೂರು ಅದು ಇದು ಮತ್ತೊಂದು ಅಂತ ರಾಜಕಾರಣಿಗಳು ಮುಂದೆ ಬರ್ತಾರೆ. ಅದೇ ಮಳೆ ಬಂದು ಇಡೀ ಬೆಂಗಳೂರು ಮುಳುಗ್ತಾ ಇದೆ, ಹೇಳೋರು ಕೇಳೋರು ಇಲ್ಲ, ಯಾಕೆ ಹಿಂಗೆ ಸ್ವಾಮಿ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡೋದಕ್ಕೂ ಕೂಡ ಪೇಷನ್ಸ್ ಇರೋದಿಲ್ಲ. ಯಾಕೆ ಹಿಂಗೆ ಅಂತ ಬಸವರಾಜ್? ಖಂಡಿತ ಇದೊಂದು ಯಕ್ಷ ಪ್ರಶ್ನೆ ಈಗ ಕಾಡ್ತಾ ಇರತಕ್ಕಂಥದ್ದು ಶ್ರೀಲಕ್ಷ್ಮಿ. ಯಾಕಂದ್ರೆ ಅವರೇ ಬಯಸಿ ಈ ಖಾತೆಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಮತ್ತು ಜಲಸಂಪನ್ಮೂಲ ಖಾತೆ ನನಗೆ ಬೇಕೇ ಬೇಕು ಅನ್ನುವಂತ ಹಠವನ್ನ ಹೈಕಮಾಂಡ್ ಹತ್ರ ಹಿಡಿದು ತೆಗೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ 2 ವರ್ಷ ಕಳೀತಾ ಇದೆ ಅವರು ಬೆಂಗಳೂರು ಉಸ್ತುವಾರಿ ಆಗಿ. ಆ ಬ್ರಾಂಡ್ ಬೆಂಗಳೂರು ಮಾಡ್ತಾನೆ ಅನ್ನುವಂತ ಕನಸನ್ನ ಇಟ್ಕೊಂಡು ಒಂದಷ್ಟು ಯೋಜನೆಗಳನ್ನ ಆರಂಭ ಮಾಡಿದ್ರು ಕೂಡ. ಆದ್ರೆ ಅವು ಸುಖಾಂತ್ಯ ಆದುವಾ ಅಥವಾ ಅವು ಯಶಸ್ಸು ಆದುವಾ ಅನ್ನುವಂಥದ್ದು ಕೇಳಿದ್ರೆ ಅವರ ಬಳಿ ಕೂಡ ಉತ್ತರ ಇಲ್ಲ. ಅದು ನಿರಂತರವಾದಂತಹ ಪ್ರಕ್ರಿಯೆ. ನಾವು ಬ್ರಾಂಡ್ ಬೆಂಗಳೂರನ್ನ ಮಾಡ್ತಾನೆ ಇರ್ತೇವೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಬಹಳ ಗಮನಿಸಬೇಕಾಗಿರ್ತಕ್ಕಂಥದ್ದು, ಸತತವಾಗಿ ಬೆಂಗಳೂರಿನಲ್ಲಿ 3 ದಿನಗಳಿಂದ ಮಳೆ ಸುರಿತಾ ಇದೆ. ಆದ್ರೆ ಬೆಂಗಳೂರು ಮುಂಗಾರು ಮಳೆಗೆ ಸಿದ್ಧ ಆಗಿದೆ ಅನ್ನುವಂತ ಪ್ರಶ್ನೆಯನ್ನು ಕೇಳಿದ್ರೆ ಅದಕ್ಕೂ ಉತ್ತರ ಇಲ್ಲ. ಯಾಕಂದ್ರೆ ಬಹುತೇಕ ರಸ್ತೆಗಳನ್ನ ಅಗೆದಿದ್ದಾರೆ, ರಸ್ತೆ ಗುಂಡಿಗಳು ಬಿದ್ದಿದ್ದಾವೆ, ಚರಂಡಿಗಳು ಕ್ಲೀನ್ ಆಗಿಲ್ಲ. ಮಳೆಗೆ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಈ ಹಿಂದೆ ಮಾಡಿಕೊಳ್ಳಲಾಗ್ತಾ ಇತ್ತು. ಆದ್ರೆ ಈ ಬಾರಿ ಯಾವ ಸಿದ್ಧತೆಗಳು ಕಾಣಿಸ್ತಾ ಇಲ್ಲ. ಆದ್ರೆ ಅದ್ರ ಬಗ್ಗೆ ಕೇಳಿದ್ರೆ ನಾವೆಲ್ಲವನ್ನು ಕೆಲಸವನ್ನ ಮಾಡ್ತಾ ಇದ್ದೇವೆ, ಪ್ರಗತಿಯಲ್ಲಿದ್ದೇವೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಮಳೆ ಸುರಿದಾಗ ರಸ್ತೆ ಗುಂಡಿಗಳು ದೊಡ್ಡ ಮಟ್ಟದಲ್ಲಿ ಬಿದ್ದಾಗ, ರಸ್ತೆಗಳು ಹಾಳಾಗಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಜನರು ಓಡಾಡಬೇಕು ಅನ್ನುವಂಥದ್ದು. ಬೆಂಗಳೂರು ಜನರು ಬೇರೆ ಏನು ಬಯಸಲ್ಲ. ಒಳ್ಳೆ ರಸ್ತೆ, ಕುಡಿಯುವ ನೀರು ಮತ್ತು ಚರಂಡಿ ಅನ್ನೋಂತ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನ ಬಯಸ್ತಾರೆ. ಆದ್ರೆ ಅವುಗಳನ್ನೇ ಕೊಡೋಕೆ ಸರ್ಕಾರ ವಿಫಲವಾಗ್ತಾ ಇದೆ ಅನ್ನುವಂತ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದಾವೆ. ಇನ್ನೊಂದು ಕಡೆ ಸಾಕಷ್ಟು ಸರ್ಕಾರದಲ್ಲೇ ಡಿಕೆ ಶಿವಕುಮಾರ್ ಅವರ ವರ್ತನೆ ಅಥವಾ ಡಿಕೆ ಶಿವಕುಮಾರ್ ಅವರ ಆಡಳಿತ, ಬೆಂಗಳೂರು ನಗರಾಭಿವೃದ್ಧಿ ವಿಚಾರವಾಗಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ನಿನ್ನೆ ಒಂದಷ್ಟು ಹಿರಿಯ ಸಚಿವರ ಜೊತೆ ನಾವು ಕೂಡ ಆಪ್ತ ರೆಕಾರ್ಡ್ ಅನ್ನ ಮಾತನಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಾ ಇದ್ರು, ಬೆಂಗಳೂರನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಬೇಕಾಗಿತ್ತು ಆ ರೀತಿಯಲ್ಲಿ ತೆಗೆದುಕೊಂಡು ಹೋಗಲಾಗ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಮೂಗು ತೋರ್ಸೋಕೆ ಬಿಡ್ತಾ ಇಲ್ಲ ಮತ್ತು ಇನ್ನ ಒಂದಷ್ಟು ಸಲಹೆ ಕೊಟ್ಟರು ಸ್ವೀಕರಿಸ್ತಾ ಇಲ್ಲ ಅನ್ನೋದು. ಸ್ವತಃ ಸಿಎಂ ಅವ್ರಿಗೂ ಕೂಡ ಒಂದು ಡಿಕೆ ಶಿವಕುಮಾರ್ ಅವರು ಈ ಒಂದು ಬೆಂಗಳೂರು ವಿಚಾರವಾಗಿ ಯಾವುದೇ ಏಕಪಕ್ಷವಾದಂತ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರತಕ್ಕಂಥದ್ದು ಒಂದಷ್ಟು ಅಸಮಾಧಾನಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಹೀಗಾಗಿ ಇದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಬೆಂಗಳೂರು ಒಂದಷ್ಟು ಅವ್ಯವಸ್ಥೆ ಆಗರವಾಗಿ ಏನಾದರೂ ಸುದ್ದಿಗಳಾದಾಗ ಇದು ಇಂಟರ್ನ್ಯಾಷನಲ್ ಸುದ್ದಿ ಆಗುತ್ತೆ. ಬ್ರಾಂಡ್ ಬೆಂಗಳೂರು ಕನಸು ಕಟ್ಟಿಕೊಂಡು ಇಟ್ಕೊಂಡು ಈ ತರದ ಅವ್ಯವಸ್ಥೆ ಇಟ್ಕೊಂಡು ನೀವು ಬ್ರಾಂಡ್ ಬೆಂಗಳೂರು ಕಟ್ತೇನೆ ಅಂದ್ರೆ ಆಗಲ್ಲ. ಹೀಗಾಗಿ ಇದು ಹೈಕಮಾಂಡ್ ಕದ ತಟ್ಟುವಂತ ಸಾಧ್ಯತೆ ಇದೆ ಮತ್ತು ಡಿಕೆ ಶಿವಕುಮಾರ್ ಅವರು ಇನ್ನಾದ್ರೂ ಸುಧಾರಿಸಿಕೊಂಡು ಇದನ್ನ ಬೆಂಗಳೂರು ನಗರಾಭಿವೃದ್ಧಿ ಕಡೆ ಹೆಚ್ಚಿನ ಒತ್ತನ್ನು ಕೊಡಬೇಕಾದಂತ ಅನಿವಾರ್ಯತೆ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಬಡಾಯಿ ಕೊಚ್ತಾ ಇದ್ದಂತಹ ಡಿಕೆ ಶಿವಕುಮಾರ್ ಅವರಿಗೆ ಆಕ್ಚುಲಿ ಬೆಂಗಳೂರು ಸಮಸ್ಯೆಗಳ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ವಾ? ಯಾಕೆ ಈ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದೀವಿ ಅಂತಂದ್ರೆ,
ಬೆಂಗಳೂರಿನಲ್ಲಿ ಮಳೆ ಅನಾಹುತವಾಗಿ ಈ ತರ ಇಷ್ಟೊಂದು ಜನಗಳು ಒದ್ದಾಡ್ತಾ ಇದ್ದಾರೆ. ಇವರು ಹೊಸಪೇಟೆ ಕಾಂಗ್ರೆಸ್ ಸಮಾವೇಶದಲ್ಲಿ ಬ್ಯುಸಿಯಾಗಿದ್ದಾರೆ. ಬೆಂಗಳೂರು ಮಳೆ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನೋ ರಿಯಾಕ್ಷನ್, ಆಮೇಲೆ ಬಂದು ಅಟೆಂಡ್ ಮಾಡ್ತೀನಿ ನಡೀರಪ್ಪ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರು ರೌಂಡ್ಸ್ ಬಿಟ್ಟು ಹೊಸಪೇಟೆಗೆ ಹೋದ್ರಂತೆ. ಅಲ್ಲಿ ಸಮಾವೇಶ ಭರ್ಜರಿಯಾಗಿ ಆಗಬೇಕು ಅಂತ. ಮತ್ತೆ ಯಾಕೆ ನಗರಾಭಿವೃದ್ಧಿ ಸಚಿವರು ಮತ್ತೆ ಇವರು ಮತ್ತೆ ಯಾಕೆ ಇದನ್ನ ಅವ್ರ ಹತ್ರ ಇಟ್ಕೊಂಡಿದ್ದಾರೆ? ಬೇರೆಯವ್ರು ಯಾರಿಗೆ ಆಸಕ್ತಿ ಇದೆಯೋ ಅವ್ರಿಗೆ ಕೊಡ್ಬೋದಲ್ವಾ? 2 ಜನ ಡೆತ್ ಆಗಿದ್ದು ನೆನೆ ರಾತ್ರಿ ನಮಗೆ ಸಾಯಂಕಾಲನೇ ಗೊತ್ತಾಯ್ತು. ಇಮಿಡಿಯೇಟ್ ಕಳ್ಸಿಕೊಟ್ಟಿದ್ದೀವಿ. ನಾನು ಬಂದ ಮೇಲೆ ಹೋಗ್ತೀನಿ. ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಎಲ್ಲರೂ ಫೀಲ್ಡ್ ಅಲ್ಲಿ ಇದ್ದಾರೆ, ಎಲ್ಲರೂ ಅಟೆಂಡ್ ಮಾಡ್ತಾ ಇದ್ದಾರೆ. ಯಾರು ಗಾಬರಿ ಮಾಡ್ಕೋಬೇಕಾಗಿಲ್ಲ. ನಮ್ಮ ಪ್ರಯಾರಿಟಿ ಜನದ ಆಸ್ತಿ, ಅವರ ಜೀವ ಉಳಿಸಲಿಕ್ಕೆ ಮತ್ತು ಎಲ್ಲ ಕೂಡ ಸಂಪರ್ಕಗಳನ್ನು ಕರೆಕ್ಟಾಗಿ ವ್ಯವಸ್ಥೆ ಮಾಡಲಿಕ್ಕೆ. ಸೊ ಅದಕ್ಕೆ ನಾವು ಬದ್ಧವಾಗಿದ್ದೇವೆ. ಮುಖ್ಯಮಂತ್ರಿಗಳು ಕೆಲವು ಸ್ಪಾಟ್ಗಳೆಲ್ಲ ನಾಳೆ ವಿಸಿಟ್ ಮಾಡ್ತಾರೆ. ನಾನು ಕೆಲವು ರಾತ್ರಿಗಳ ವಿಸಿಟ್ ಮಾಡಿದ್ದೀನಿ. ನಾವು ಎಲ್ಲೇ ಇರಲಿ ನಮ್ಮ ಡ್ಯೂಟಿನ ಬೆಂಗಳೂರು ಗೌರವನ ಕಾಪಾಡಕ್ಕೆ ಎಲ್ಲಿ ಬೇಕೋ ಎಲ್ಲ ಮಾಡ್ತೀವಿ. ಅವರೆಲ್ಲ ನೋಡ್ರಿ ಬಿಜೆಪಿ ಮುಳುಗ್ತಾ ಇದೆ ಅಂತಂದ್ರೆ ಪ್ರಕೃತಿನ ಅವ್ರು ನಿಲ್ಸಕ್ಕಾಗ್ತದ? ಅವ್ರ ಕೈಯಲ್ಲಿ ಯಾರು ನಿಲ್ಸಕ್ಕಾಗಲ್ಲ. ಇಲ್ಲಿ ಅವರೆಲ್ಲ ಮಾಡ್ಲಿ, ಅವ್ರ ಟ್ರೋಲ್. ನಮ್ ಡ್ಯೂಟಿ ಅವ್ರು ಟೀಕೆ ಮಾಡ್ತಾ ಇರ್ಲಿ, ನಮ್ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ. ಯಾರು ಏನಾದ್ರು ಬೈಲಿ ನನಗೆ. ಈಗ ಜಾಸ್ತಿ ಮಳೆ ಬಂದಷ್ಟು ನಮ್ಮ ರಾಜ್ಯಕ್ಕೆ ಒಳ್ಳೇದು. ಅವೆಲ್ಲ ಮಾಡ್ತಾ ಇದೀವಿ, ನಡೀತಾ ಇದೆ. ಅದಕ್ಕೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಡಿಕೆ ಶಿವಕುಮಾರ್ ಅವರು ಯಾಕೋ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಬೆಂಗಳೂರು ಕೈ ಬಿಡ್ತಾ ಇದ್ದಾರಾ ಡಿಕೆ ಶಿವಕುಮಾರ್ ಅವರು ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ ಇಲ್ಲಿ ಯೋಜನೆಗಳು ಅಂತ ಬಂದಾಗ ಅಥವಾ ದುಡ್ಡು ಬರೋ ಯಾವುದೇ ವಿಚಾರ ಇದ್ದಾಗ ಬ್ರ್ಯಾಂಡ್ ಬೆಂಗಳೂರು ಅದು ಇದು ಮತ್ತೊಂದು ಅಂತ ರಾಜಕಾರಣಿಗಳು ಮುಂದೆ ಬರ್ತಾರೆ. ಅದೇ ಮಳೆ ಬಂದು ಇಡೀ ಬೆಂಗಳೂರು ಮುಳುಗ್ತಾ ಇದೆ, ಹೇಳೋರು ಕೇಳೋರು ಇಲ್ಲ, ಯಾಕೆ ಹಿಂಗೆ ಸ್ವಾಮಿ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡೋದಕ್ಕೂ ಕೂಡ ಪೇಷನ್ಸ್ ಇರೋದಿಲ್ಲ. ಯಾಕೆ ಹಿಂಗೆ ಅಂತ ಬಸವರಾಜ್? ಖಂಡಿತ ಇದೊಂದು ಯಕ್ಷ ಪ್ರಶ್ನೆ ಈಗ ಕಾಡ್ತಾ ಇರತಕ್ಕಂಥದ್ದು ಶ್ರೀಲಕ್ಷ್ಮಿ. ಯಾಕಂದ್ರೆ ಅವರೇ ಬಯಸಿ ಈ ಖಾತೆಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಮತ್ತು ಜಲಸಂಪನ್ಮೂಲ ಖಾತೆ ನನಗೆ ಬೇಕೇ ಬೇಕು ಅನ್ನುವಂತ ಹಠವನ್ನ ಹೈಕಮಾಂಡ್ ಹತ್ರ ಹಿಡಿದು ತೆಗೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ 2 ವರ್ಷ ಕಳೀತಾ ಇದೆ ಅವರು ಬೆಂಗಳೂರು ಉಸ್ತುವಾರಿ ಆಗಿ. ಆ ಬ್ರಾಂಡ್ ಬೆಂಗಳೂರು ಮಾಡ್ತಾನೆ ಅನ್ನುವಂತ ಕನಸನ್ನ ಇಟ್ಕೊಂಡು ಒಂದಷ್ಟು ಯೋಜನೆಗಳನ್ನ ಆರಂಭ ಮಾಡಿದ್ರು ಕೂಡ. ಆದ್ರೆ ಅವು ಸುಖಾಂತ್ಯ ಆದುವಾ ಅಥವಾ ಅವು ಯಶಸ್ಸು ಆದುವಾ ಅನ್ನುವಂಥದ್ದು ಕೇಳಿದ್ರೆ ಅವರ ಬಳಿ ಕೂಡ ಉತ್ತರ ಇಲ್ಲ. ಅದು ನಿರಂತರವಾದಂತಹ ಪ್ರಕ್ರಿಯೆ. ನಾವು ಬ್ರಾಂಡ್ ಬೆಂಗಳೂರನ್ನ ಮಾಡ್ತಾನೆ ಇರ್ತೇವೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಬಹಳ ಗಮನಿಸಬೇಕಾಗಿರ್ತಕ್ಕಂಥದ್ದು, ಸತತವಾಗಿ ಬೆಂಗಳೂರಿನಲ್ಲಿ 3 ದಿನಗಳಿಂದ ಮಳೆ ಸುರಿತಾ ಇದೆ. ಆದ್ರೆ ಬೆಂಗಳೂರು ಮುಂಗಾರು ಮಳೆಗೆ ಸಿದ್ಧ ಆಗಿದೆ ಅನ್ನುವಂತ ಪ್ರಶ್ನೆಯನ್ನು ಕೇಳಿದ್ರೆ ಅದಕ್ಕೂ ಉತ್ತರ ಇಲ್ಲ. ಯಾಕಂದ್ರೆ ಬಹುತೇಕ ರಸ್ತೆಗಳನ್ನ ಅಗೆದಿದ್ದಾರೆ, ರಸ್ತೆ ಗುಂಡಿಗಳು ಬಿದ್ದಿದ್ದಾವೆ, ಚರಂಡಿಗಳು ಕ್ಲೀನ್ ಆಗಿಲ್ಲ. ಮಳೆಗೆ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಈ ಹಿಂದೆ ಮಾಡಿಕೊಳ್ಳಲಾಗ್ತಾ ಇತ್ತು. ಆದ್ರೆ ಈ ಬಾರಿ ಯಾವ ಸಿದ್ಧತೆಗಳು ಕಾಣಿಸ್ತಾ ಇಲ್ಲ. ಆದ್ರೆ ಅದ್ರ ಬಗ್ಗೆ ಕೇಳಿದ್ರೆ ನಾವೆಲ್ಲವನ್ನು ಕೆಲಸವನ್ನ ಮಾಡ್ತಾ ಇದ್ದೇವೆ, ಪ್ರಗತಿಯಲ್ಲಿದ್ದೇವೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಮಳೆ ಸುರಿದಾಗ ರಸ್ತೆ ಗುಂಡಿಗಳು ದೊಡ್ಡ ಮಟ್ಟದಲ್ಲಿ ಬಿದ್ದಾಗ, ರಸ್ತೆಗಳು ಹಾಳಾಗಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಜನರು ಓಡಾಡಬೇಕು ಅನ್ನುವಂಥದ್ದು. ಬೆಂಗಳೂರು ಜನರು ಬೇರೆ ಏನು ಬಯಸಲ್ಲ. ಒಳ್ಳೆ ರಸ್ತೆ, ಕುಡಿಯುವ ನೀರು ಮತ್ತು ಚರಂಡಿ ಅನ್ನುವಂತ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನ ಬಯಸ್ತಾರೆ. ಆದ್ರೆ ಅವುಗಳನ್ನೇ ಕೊಡೋಕೆ ಸರ್ಕಾರ ವಿಫಲವಾಗ್ತಾ ಇದೆ ಅನ್ನುವಂತ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದಾವೆ. ಇನ್ನೊಂದು ಕಡೆ ಸಾಕಷ್ಟು ಸರ್ಕಾರದಲ್ಲೇ ಡಿಕೆ ಶಿವಕುಮಾರ್ ಅವರ ವರ್ತನೆ ಅಥವಾ ಡಿಕೆ ಶಿವಕುಮಾರ್ ಅವರ ಆಡಳಿತ, ಬೆಂಗಳೂರು ನಗರಾಭಿವೃದ್ಧಿ ವಿಚಾರವಾಗಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ನಿನ್ನೆ ಒಂದಷ್ಟು ಹಿರಿಯ ಸಚಿವರ ಜೊತೆ ನಾವು ಕೂಡ ಆಪ್ತ ರೆಕಾರ್ಡ್ ಅನ್ನ ಮಾತನಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಾ ಇದ್ರು, ಬೆಂಗಳೂರನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಬೇಕಾಗಿತ್ತು ಆ ರೀತಿಯಲ್ಲಿ ತೆಗೆದುಕೊಂಡು ಹೋಗಲಾಗ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಮೂಗು ತೋರ್ಸೋಕೆ ಬಿಡ್ತಾ ಇಲ್ಲ ಮತ್ತು ಇನ್ನ ಒಂದಷ್ಟು ಸಲಹೆ ಕೊಟ್ಟರು ಸ್ವೀಕರಿಸ್ತಾ ಇಲ್ಲ ಅನ್ನೋದು. ಸ್ವತಃ ಸಿಎಂ ಅವ್ರಿಗೂ ಕೂಡ ಒಂದು ಡಿಕೆ ಶಿವಕುಮಾರ್ ಅವರು ಈ ಒಂದು ಬೆಂಗಳೂರು ವಿಚಾರವಾಗಿ ಯಾವುದೇ ಏಕಪಕ್ಷೀಯವಾದಂತ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಒಂದಷ್ಟು ಅಸಮಾಧಾನಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಹೀಗಾಗಿ ಇದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಬೆಂಗಳೂರು ಒಂದಷ್ಟು ಅವ್ಯವಸ್ಥೆ ಆಗರವಾಗಿ ಏನಾದರೂ ಸುದ್ದಿಗಳಾದಾಗ ಇದು ಇಂಟರ್ನ್ಯಾಷನಲ್ ಸುದ್ದಿ ಆಗುತ್ತೆ. ಬ್ರಾಂಡ್ ಬೆಂಗಳೂರು ಕನಸು ಕಟ್ಟಿಕೊಂಡು ಇಟ್ಕೊಂಡು ಈ ತರದ ಅವ್ಯವಸ್ಥೆ ಇಟ್ಕೊಂಡು ನೀವು ಬ್ರಾಂಡ್ ಬೆಂಗಳೂರು ಕಟ್ತೇನೆ ಅಂದ್ರೆ ಆಗಲ್ಲ. ಹೀಗಾಗಿ ಇದು ಹೈಕಮಾಂಡ್ ಕದ ತಟ್ಟುವಂತ ಸಾಧ್ಯತೆ ಇದೆ ಮತ್ತು ಡಿಕೆ ಶಿವಕುಮಾರ್ ಅವರು ಇನ್ನಾದ್ರೂ ಸುಧಾರಿಸಿಕೊಂಡು ಇದನ್ನ ಬೆಂಗಳೂರು ನಗರಾಭಿವೃದ್ಧಿ ಕಡೆ ಹೆಚ್ಚಿನ ಒತ್ತನ್ನು ಕೊಡಬೇಕಾದಂತ ಅನಿವಾರ್ಯತೆ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.